ಅಲಿಘಡ್ನ ಒಬ್ಬ ಕುಶಲಕರ್ಮಿ 67 ವರ್ಷದ ಸತ್ಯಪ್ರಕಾಶ್ ಅನ್ನುವಂತವರು ಒಂದು ವಿಶೇಷ ಬೀಗವನ್ನ ತಯಾರಿಸಿದ್ರು. ಸುಮಾರು 400 ಕೆಜಿಯ ತೂಕದ ಬೀಗವನ್ನ ಅವರು 2 ವರ್ಷಗಳ ಕಾಲ ಸತತವಾಗಿ ತಯಾರಿಸಿದ್ರು. ಆದ್ರೆ ಆ ಬೀಗವನ್ನ ಅಯೋಧ್ಯೆಗೆ ಅರ್ಪಿಸಬೇಕು ಅನ್ನುವಂತಹ ಅವರ ಆಶಯ ಆಗಿ ಉಳ್ಕೊಂಡ್ಬಿಟ್ಟಿತ್ತು. ಯಾಕಂದ್ರೆ ಅದನ್ನ ತಲುಪಿಸೋ ಮುನ್ನ ಅವರು ತೀರ್ಕೊಂಡಿದ್ರು. ಅವರು ನಿಧನ ಆದ ನಂತರ ಇದೀಗ ಬೀಗದ ಕೈಗಳನ್ನ ಕೂಡ ರೆಡಿ ಮಾಡಬೇಕಾಗಿತ್ತು. 15 ಕೆಜಿಯ 2 ಕೀಗಳನ್ನ ತಯಾರಿಸಿದ ನಂತರ ಇದೀಗ ಕೊನೆಗೂ ಆ ಬೀಗವನ್ನ ರಾಮ ಮಂದಿರಕ್ಕೆ ತಲುಪಿಸಲಾಗಿದೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ಕುಟುಂಬಸ್ಥರ ಪ್ರತಿಕ್ರಿಯೆ, ಜೊತೆಗೆ ಅದನ್ನ ತಯಾರು ಮಾಡೋದಕ್ಕೆ ಎಷ್ಟು ವೆಚ್ಚ ಆಗಿದೆ ನೋಡೋಣ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಈಗಾಗಲೇ ರಾಮ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾಮ ಮಂದಿರಕ್ಕೆ ಅನೇಕ ಭಕ್ತರು ಹಲವಾರು ಉಡುಗೊರೆಯನ್ನ ನೀಡುವ ಮೂಲಕ ತಮ್ಮ ಭಕ್ತಿಯನ್ನ ತೋರಿಸಿದ್ದಾರೆ. ಇದೀಗ ಇಂತಹದ್ದೇ ಒಂದು ಕೊಡುಗೆಯನ್ನ ರಾಮ ಮಂದಿರಕ್ಕೆ ಭಕ್ತರೊಬ್ಬರು ನೀಡಿದ್ದಾರೆ. ಬೃಹದಾಕಾರದ ಬೀಗವೊಂದನ್ನ ಅಯೋಧ್ಯೆಗೆ ನೀಡಿದ್ದಾರೆ. ಇದಕ್ಕಾಗಿ 2 ವರ್ಷಗಳ ಕಾಲ ಇವರು ಶ್ರಮಿಸಿದ್ದಾರೆ ಎಂದು ಹೇಳಲಾಗಿದೆ. ಅಲಿಘಡ್ನ ಕುಶಲಕರ್ಮಿ ಸತ್ಯಪ್ರಕಾಶ್ ಎಂಬ 67 ವರ್ಷದ ವ್ಯಕ್ತಿ ಅಯೋಧ್ಯೆಯ ದೇವಾಲಯಕ್ಕಾಗಿ 400 ಕೆಜಿಯ ದೈತ್ಯ ಬೀಗವನ್ನ ನೀಡಿದ್ದಾರೆ. ಈ ಬೀಗಕ್ಕೆ ಕೊನೆಯ ಸ್ಪರ್ಶ ನೀಡುವ ಮುನ್ನವೇ ಅವರು ಕೊನೆ ಉಸಿರು ಎಳೆದಿದ್ದಾರೆ. ಇದೀಗ ಅವರ ಆಶಯದಂತೆ 15 ಕೆಜಿ ತೂಕದ 2 ಕೀಗಳ ಜೊತೆಗೆ 400 ಕೆಜಿಯ ದೈತ್ಯ ಬೀಗವನ್ನ ಅಯೋಧ್ಯೆ ತಲುಪಿದೆ. ಈ ಬೀಗ 10 ಅಡಿ ಎತ್ತರ, 4.6 ಅಡಿ ಅಗಲ ಮತ್ತು 9.5 ಇಂಚು ದಪ್ಪದ ಸುಮಾರು 2 ಲಕ್ಷಗಳ ಖರ್ಚಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಕೊನೆಗೂ ತನ್ನ ಪತಿಯ ಆಸೆಯಂತೆ ಅಯೋಧ್ಯೆ ರಾಮ ಮಂದಿರಕ್ಕೆ ಈ ಕೊಡುಗೆ ತಲುಪಿದೆ ಎಂಬ ಸಂತೋಷ ನಮಗಿದೆ ಎಂದು ಸತ್ಯಪ್ರಕಾಶ್ ಅವರ ಪತ್ನಿ ರುಕ್ಮಿಣಿ ಹೇಳಿದ್ದಾರೆ. ಇನ್ನು ಸತ್ಯಪ್ರಕಾಶ್ ಅವರ ಮನೆಯಿಂದ ಈ ದೈತ್ಯ ಬೀಗವನ್ನ ಕ್ರೇನ್ ಸಹಾಯದಿಂದ ಲಾರಿಗೆ ತುಂಬಿ ಶುಕ್ರವಾರ ಅಯೋಧ್ಯೆಗೆ ಈ ಬೀಗ ತಲುಪಿದೆ ಎಂದು ಹೇಳಿದ್ದಾರೆ. ಇನ್ನು ಸತ್ಯಪ್ರಕಾಶ್ ಅವರ ಪುತ್ರ ಮಹೇಶ್ ಚಂದ್ ಅವರು ತನ್ನ ಕುಟುಂಬದ ಸಂಕಷ್ಟದ ಬಗ್ಗೆ ತಿಳಿದ ಹಿಂದೂ ಮಹಾಸಭಾ ರಾಷ್ಟ್ರೀಯ ಕಾರ್ಯದರ್ಶಿ ಅನ್ನಪೂರ್ಣ ಭಾರತಿ ಅವರು ನಮಗೆ ಸಹಾಯ ಮಾಡಲು ಮುಂದಾಗಿದ್ದಾರೆ ಎಂದು ಖುಷಿಯಿಂದ ಹೇಳಿಕೊಂಡಿದ್ದಾರೆ. ಇನ್ನು ಈ ಬೀಗ ವಿಶ್ವದಲ್ಲೇ ಅತಿ ದೊಡ್ಡದಾದ ಬೀಗ ಎಂದು ಹೇಳಲಾಗಿದೆ. ಜೊತೆಗೆ ಸ್ವತಃ ಕೈಯಲ್ಲಿಯೇ ತಯಾರಿಸಿರುವ ಬೀಗ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಸತ್ಯಪ್ರಕಾಶ್ ಅವರ ಕನಸು ಎಂದು ಪೂರ್ಣಗೊಂಡಿದೆ ಎಂದು ಹಿಂದೂ ಮಹಾಸಭಾ ರಾಷ್ಟ್ರೀಯ ಕಾರ್ಯದರ್ಶಿ ಅನ್ನಪೂರ್ಣ ಭಾರತಿ ಹೇಳಿದ್ದಾರೆ.